ಧರ್ಮಸ್ಥಳದ ಬುರ್ಡೆ ಕೇಸ್ ಏನಾಯ್ತು? ಆ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಆ ಒಂದು ಷಡ್ಯಂತ್ರ ರೂಪಿಸಿದಂಥವ್ರು ಯಾರ್ಯಾರು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ತನಿಖೆಯನ್ನ ಮುಂದುವರಿಸಿರುವಂಥದ್ದು SIT ಟೀಮ್. ಚಿನ್ನಯ್ಯನನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸ್ತಾ ಆ ಷಡ್ಯಂತ್ರದ ಹಿಂದೆ ಇರುವಂತವ್ರು ಯಾರು, ಏನು ಎತ್ತ ಅನ್ನುವಂಥದ್ದು ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು ಈ ಬುರ್ಡೆ ಗ್ಯಾಂಗ್ನ ಸ್ಟೋರಿ. ಬುರ್ಡೆ ಯಾರು ಅಲ್ಲಿ ಇತ್ತು, ಏನು ಎತ್ತ ಅಂತ ಹೇಳಿದ್ರಲ್ಲ ಚಿನ್ನಯ್ಯನಿಗೆ, ಯಾರು ಸೂತ್ರಧಾರಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈತ ಪಾತ್ರಧಾರಿ ಅಂತ ಆತನೇ ಹೇಳ್ಕೊಂಡಿದ್ದಾನಲ್ಲ, ಆ ಸೂತ್ರಧಾರರಿಗೂ ಕೂಡ ಕಂಟಕ ಅಂತೂ ಫಿಕ್ಸು. ಬಟ್ ಯಾವಾಗ ಅನ್ನುವಂಥದ್ದು ನೋಡ್ಬೇಕು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು ಅನನ್ಯ ಭಟ್ ನಾಪತ್ತೆ ಕೇಸ್ ಕೂಡ. ಇಂದು ಸುಜಾತ ಭಟ್ ವಶಕ್ಕೆ ಪಡೆಯುತ್ತಾ SIT ನೋಡಬೇಕು. ಇಂದು ವಿಚಾರಣೆ ಬಳಿಕ ಅಗತ್ಯವಿದ್ರೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಆಲ್ರೆಡಿ ಹತ್ತತ್ರ 21 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ ಅಜ್ಜಿಯನ್ನ. ಇಂದು ವಿಚಾರಣೆ ಬಳಿಕ ಅಗತ್ಯವಿದ್ರೆ ವಶಕ್ಕೆ ಪಡೆಯುವಂತ ಸಾಧ್ಯತೆ. ಬಿಕಾಸ್ ಅನನ್ಯ ಭಟ್ ಇಲ್ವೇ ಇಲ್ಲ ಅನ್ನುವಂಥದ್ದೇ ಆದ್ರೆ ಅದು ಸುಳ್ಳು ಕೇಸ್ ಆಗುತ್ತೆ. ಅದು ಕೂಡ ಮಸಿ ಬಳಿಯುವಂತ ಒಂದು ತಂತ್ರದ ಭಾಗ ಅನ್ನಂಗಾಗ್ಬಿಡುತ್ತೆ. ಸೊ ಹೀಗಾಗಿ ಆ ಅಜ್ಜಿಯನ್ನು ಕೂಡ ವಶನೋ ಅಥವಾ ಅರೆಸ್ಟ್ ಮಾಡಿದ್ರು ಮಾಡಬಹುದು. ಯೂಟ್ಯೂಬರ್ ಸಮೀರ್ಗೂ ಕೂಡ ಪೊಲೀಸರ ವಿಚಾರಣೆಗೆ ಹಾಜರಾಗಲಿಕ್ಕೆ ಬೆಳ್ತಂಗಡಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. AI ವಿಡಿಯೋ ಸಂಬಂಧ ಇಂದು ಸಮೀರ್ ವಿಚಾರಣೆಯನ್ನ ಮಾಡಲಾಗುತ್ತೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ರೂಪಿಸಿದವರಲ್ಲಿ ಈತನೂ ಕೂಡ ಇದ್ದಾನ. ಅದರ ಜೊತೆಗೆ ಮೇನ್ ಆಗಿ ಈತ ಕಂಪ್ಲೀಟ್ ಆಗಿ ಆತನ ವಿಡಿಯೋವನ್ನ ನೋಡಿದಂಥವರಿಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಸಿ ಬಳಿಯುವಂತ ಪ್ರಯತ್ನವನ್ನ ಪಟ್ಟಿದ್ದ. ಹಾಗೆ ಕೆಲವರ ಹೆಸರನ್ನ ಡೈರೆಕ್ಟ್ ಆಗಿ ಹೇಳಿದ್ದ ಅವನು ಸಮೀರ್, ಇವರೇ ಮಾಡಿರುವಂಥದ್ದು ಅನ್ನುವಂಥ ರೀತಿಯಲ್ಲಿ ಜನ ರೊಚ್ಚಿಗೆ ಎದ್ದೇಳಬೇಕು, ಶಿವತಾಂಡವ ಶುರುವಾಗ್ಬಿಟ್ಟಿದೆ, ಇನ್ಮೇಲೆ ಜನ ಬೀದಿಗಿಳಿಬೇಕು ಅಂತೆಲ್ಲ ಪ್ರಚೋದನೆಯನ್ನ ಕೂಡ ಕೊಟ್ಟಿದ್ದ ಆ ದೂತ ಸಮೀರ್. ಸೊ ಹೀಗಾಗಿ ಆತನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಾಗ್ತಾ ಇರುವಂಥದ್ದು. ಇವತ್ತು ಆದರೆ ಒಂದು 2 ದಿನಗಳ ಕಾಲ 2-3 ದಿನಗಳ ಕಾಲ ಕಾಲಾವಕಾಶ ಕೇಳಿದ್ದ. ಸೊ ಹೀಗಾಗಿ ಇವತ್ತು ಬರ್ತಾ ಇದ್ದಾನೆ ಸಮೀರ್. ಇವತ್ತು ಯಾವೆಲ್ಲ ದಾಖಲೆಗಳನ್ನು ತಗೊಂಡ್ಬರ್ತಾನೆ ಕಾದ್ ನೋಡ್ಬೇಕಾಗಿದೆ. AI ಬಳಸಿದ ಸಿಸ್ಟಮ್ ಮೊಬೈಲ್ ತರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. AI ಮಾಡಲಿಕ್ಕೆ ಬಳಸಿರುವಂತ ವಸ್ತುಗಳನ್ನ ತರಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಬುಲಾವ್ ಕೊಡಲಾಗಿರುವಂತದ್ದು ಸಮೀರ್ಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಹಾಗೆ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಇಲ್ಲಿ ಮೇನ್ಲಿ ನೋಡ್ತಾ ಇದ್ವಿ, ತನಿಖೆ ಮುಂದುವರೆದಿದೆ. ಬುರ್ಡೆ ಗ್ಯಾಂಗ್, ಅದರ ಹಿಂದಿರುವಂತ ಮಾಡಿದಂತ ಷಡ್ಯಂತ್ರ ಯಾರು, ಯಾಕೆ, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಕಂಟಿನ್ಯೂ ಮಾಡಲಾಗಿರುವಂಥದ್ದು. ಆ ತನಿಖೆ ಈಗ ಯಾವ ಹಂತದಲ್ಲಿದೆ? ಆ ಷಡ್ಯಂತ್ರದ ಹಿಂದೆ ಇರುವಂತವ್ರನ್ನ ಯಾವಾಗ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ? ಪೃಥ್ವಿ, ಈ ಪ್ರಕರಣದ ಸೂತ್ರಧಾರಿಗಳನ್ನು ಕಟ್ಟಿ ಹಾಕೋಕೆ ಈಗ SIT ಸಕಲವಾದ ತಂತ್ರಗಳನ್ನು ಉಪಯೋಗಿಸ್ತಾ ಇದೆ. ಅದಕ್ಕೆ ಬೇಕಾದಂಥ ಅತ್ಯಮೂಲ್ಯ ದಾಖಲೆಗಳ ಸಂಗ್ರಹಕ್ಕೆ ಈಗ SIT ಮುಂದಾಗಿದೆ. ಚಿನ್ನಯ್ಯನ 2 ಮೊಬೈಲ್ ರಿಟ್ರೀವ್ ಮಾಡಿದ ಬಳಿಕವಾಗಿ SIT ತಂಡಕ್ಕೆ ಮತ್ತಷ್ಟು ಪ್ರಬಲವಾದ ಸಾಕ್ಷ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಸಾಕ್ಷ್ಯ ಸಿಕ್ಕ ನಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಜೊತೆಗೆ ಅವರ ಜೊತೆ ಗುರುತಿಸಿಕೊಂಡಂತಹ ಇತರ ಹೋರಾಟಗಾರರಿಗೆ SIT ನೋಟಿಸ್ ಕೊಡುತ್ತೆ. ಇದರ ಜೊತೆಗೆ ಸಮೀರ್ ಮತ್ತು ಸುಜಾತ ಭಟ್ಗೂ ಕೂಡ ಸಂಕಷ್ಟ ಕಾದಿದೆ. ಯಾಕಂದ್ರೆ 3 ದಿನಗಳಿಂದ ಸತತವಾಗಿ ವಿಚಾರಣೆಯನ್ನ ಎದುರಿಸ್ತಿದ್ದಾರೆ ಸುಜಾತ ಭಟ್. ಅನನ್ಯ ಭಟ್ ಎಂಬ ನಕಲಿ ಪಾತ್ರವನ್ನ ಸೃಷ್ಟಿ ಪ್ರಾರಂಭದ ಹಂತದಲ್ಲಿ ಇಡೀ ರಾಷ್ಟ್ರದಲ್ಲೇ ಸದ್ದು ಮಾಡಿದಂತಹ ಪ್ರಕರಣ ಇದು. ಬಳಿಕ ಸುಜಾತ ಭಟ್ ಹಂತ ಹಂತವಾಗಿ ಕಥೆಗಳನ್ನು ಕಟ್ತಾ ಹೋದ್ರು. ಆದರೆ ಯಾವಾಗ SIT ನೇರವಾಗಿ ಅವರನ್ನ ಡ್ರಿಲ್ ಮಾಡೋಕೆ ಆರಂಭಗೊಳಿಸಿತ್ತು, ಅವಾಗ ಅವರೀಗ ಸತ್ಯವನ್ನ ಕಕ್ಕಿರುವಂಥದ್ದು. 3 ದಿನಗಳ ಸತತ ವಿಚಾರಣೆಯಲ್ಲಿ ಕೊನೆಗೂ ಸುಜಾತ ಭಟ್ ತಾನೆಲ್ಲವೂ ಹೇಳಿರೋದು ಸುಳ್ಳು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ತನಿಖಾಧಿಕಾರಿ ಗುಣಪಾಲ್ ಜೆ ಎದುರು ಈಗ ಸುಜಾತ ಭಟ್ ಅವರು ತಾನು ಹೇಳಿರೋದೆಲ್ಲವೂ ಕೂಡ ಸುಳ್ಳು, ಆಸ್ತಿಯ ವ್ಯಾಮೋಹ ಮತ್ತು ಆಸ್ತಿಯ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಸೃಷ್ಟಿ ಮಾಡಿದ್ದೇನೆ ಅನ್ನೋದನ್ನ ಒಪ್ಪಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಸುಜಾತ ಭಟ್ ಅವರನ್ನ SIT ಕಚೇರಿಗೆ ಬರಬೇಕಂತ ಹೇಳಿ ಸೂಚನೆ ಕೊಡಲಾಗಿದೆ. ಸುಮಾರು 10:30ಯಿಂದ 11 ಗಂಟೆಯ ಒಳಗಾಗಿ ಸುಜಾತ ಭಟ್ ಮತ್ತೆ SIT ಕಚೇರಿಗೆ ಬರ್ತಾರೆ. ಅವರೇ ಒಪ್ಪಿಕೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ನಾವು ಗಮನಿಸಬೇಕು, ಆರಂಭದ ದಿನದಲ್ಲಿ ಸುಜಾತ ಭಟ್ ಜೊತೆ 2 ವಕೀಲರಿದ್ರು, ದೊಡ್ಡ ಮಟ್ಟಿನ ಬೆಂಬಲಿಗರ ಸಮೂಹ ಇತ್ತು. ಆದರೆ ಇದೀಗ ಸುಜಾತ ಭಟ್ ಏಕಾಂಗಿಯಾಗಿದ್ದಾರೆ. ರಾತ್ರಿ ಸುಮಾರು 10:30ರ ವೇಳೆಗೆ ನಿನ್ನೆ ಬೆಳ್ತಂಗಡಿಯ SIT ಕಚೇರಿಯಿಂದ ಉಜಿರೆಯ ಲಾಡ್ಜಲ್ಲಿ ಅವರು ತಂಗ್ತಾ ಇದ್ರು. ಅಲ್ಲಿಗೆ ಆಟೋ ರಿಕ್ಷಾದಲ್ಲಿ ಹೋಗಿರುವಂಥದ್ದು. ಹಾಗಾಗಿ ಇವತ್ತು ಬೆಳಗ್ಗೆ ಕೂಡ ಅದೇ ಆಟೋದಲ್ಲಿ ಮತ್ತೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ MD ಸಮೀರ್ ದೂತ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಇಡೀ ರಾಷ್ಟ್ರದಲ್ಲಿ ಸಂಚಲನ ಮೂಡಿಸಿದಂಥ MD ಸಮೀರ್ ಅವನನ್ನು ಕೂಡ ಈಗ SIT ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದೆ. ಯಾಕೆಂದ್ರೆ
ಆತ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತು ವಿಡಿಯೋವನ್ನು ಮಾಡೋಕೆ AI ಉಪಕರಣವನ್ನು ಮತ್ತು ಅದರ ತಂತ್ರಜ್ಞಾನವನ್ನು ಬಳಸಿದ್ದ. ಹಾಗಾಗಿ ಅದು ಯಾವ ಸಿಸ್ಟಮಲ್ಲಿ ಅಳವಡಿಸಿರೋದು ಮತ್ತು ಅದಕ್ಕೆ ಯೂಸ್ ಮಾಡಿದಂತಹ ಪರಿಕರಗಳನ್ನು SIT ಕಚೇರಿಗೆ ತರಬೇಕಂತ ಹೇಳಿ ಈಗ ಆಗ್ರಹವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಸೂಚನೆಯನ್ನು ಕೂಡ ಬೆಳ್ತಂಗಡಿಯ ಪೊಲೀಸರು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ ಪೊಲೀಸರು 3 ಪ್ರಕರಣದ ಅಡಿಯಲ್ಲಿ MD ಸಮೀರ್ನನ್ನು ವಿಚಾರಣೆ ಮಾಡ್ತಾರೆ. ಕಳೆದ 2 ಬಾರಿ ವಿಚಾರಣೆ ಮಾಡಿ ಆಗಿದೆ. ಇವತ್ತು 3ನೇ ಬಾರಿ ವಿಚಾರಣೆಗೆ ಕರೆದಿದ್ದಾರೆ. ಜೊತೆಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡೋಕೆ ಆತ ಉಪಯೋಗಿಸಿದಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಇತರ ತಂತ್ರಜ್ಞಾನಗಳನ್ನು ಕೂಡ ಇವತ್ತು ವಿಚಾರಣೆಗೆ ಬರುವ ವೇಳೆ ತರಬೇಕು ಅನ್ನೋದನ್ನು MD ಸಮೀರ್ಗೆ ಸೂಚನೆ ಕೊಟ್ಟಿರುವಂಥದ್ದು ಬೆಳ್ತಂಗಡಿ ಪೊಲೀಸರು. ಹಾಗಾಗಿ ಇವತ್ತು ಸುಜಾತ ಭಟ್ ವಿಚಾರಣೆ, ಜೊತೆಗೆ MD ಸಮೀರ್ನ ವಿಚಾರಣೆ, ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಇವತ್ತು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಆಗ್ಲಿಕ್ಕಿರುವಂಥದ್ದು. ಪೃಥ್ವಿರಾಜ್, ಇಲ್ಲಿ ಕಿಶನ್, ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಆತ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಯಾಕಿನ್ನೂ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾಕಿನ್ನೂ ವಿಚಾರಣೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂಥದ್ದು. ಅದನ್ನ ವಿರೋಧ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಉತ್ತರ ಸಿಗ್ತಾ ಇದೆ? ಅದರ ಜೊತೆಗೆ ಪೊಲೀಸರು ಈ FIR ಅನ್ನ ಗೌಪ್ಯವಾಗಿಡ್ಲಿಕ್ಕೆ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಿದಾರಲ್ಲ, ಅದು ಯಾವ ಕಾರಣಕ್ಕೆ ಅಂತ. ಪೃಥ್ವಿ, ಏಕಾಏಕಿ ಅವರನ್ನ ವಿಚಾರಣೆಗೆ ಕರೆಯೋದು SITಯ ವರ್ಕ್ ಸ್ಟೈಲ್ ಅಲ್ಲಿ ನಮಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆರಂಭದ ದಿನದಲ್ಲೂ ಕೂಡ ನಾವು SITಯ ಕಾರ್ಯಕ್ಷಮತೆಯನ್ನ ಮತ್ತು ವರ್ಕಿಂಗ್ ಸ್ಟೈಲ್ ಅನ್ನ ಗಮನಿಸ್ತಾ ಇದ್ದೀವಿ. ಪ್ರಬಲವಾದ ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ ಬಳಿಕವಾಗಿ, ಪ್ರಬಲ ದಾಖಲೆಗಳನ್ನ ಸಂಗ್ರಹ ಮಾಡಿದ ಬಳಿಕವಷ್ಟೇ ನೋಟಿಸ್ ಕೊಡ್ತಾರೆ. ಅಗತ್ಯ ಬಿದ್ದರೆ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದೀಗ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಂತ ಆರೋಪವನ್ನ ಎದುರಿಸ್ತಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೂ ಕೂಡ ಪ್ರಬಲವಾದ ಸಾಕ್ಷ್ಯ ಸಂಗ್ರಹದಲ್ಲಿ SIT ತೊಡಗಿದೆ. ಆತನ ಮೊಬೈಲ್ ರಿಟ್ರೀವ್ ಆದ ಬಳಿಕವಾಗಿ ಸಾಕಷ್ಟು ಮಾಹಿತಿಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ SIT ದಾಖಲೆ ಸಂಗ್ರಹಕ್ಕೆ ಹೊರಟಿರುವಂಥದ್ದು. ಚಿನ್ನಯ್ಯ ತನಿಖೆ ವೇಳೆಯಲ್ಲಿ ಇಲ್ಲಿ ಒಂದು ಗೌಪ್ಯ ಸಭೆಗಳನ್ನು ಮಾಡಲಾಗ್ತಾ ಇತ್ತು. ರಾತ್ರಿಯ ವೇಳೆ ಸುಮಾರಷ್ಟು ಮಂದಿ ಹೋರಾಟಗಾರರು ಬರ್ತಾ ಇದ್ರು, ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದ್ರು. ಮಾರನೇ ದಿನ ಉತ್ಖನನ ಅಥವಾ ಸ್ಪಾಟ್ ಮಹಜರಿಗೆ ಹೋಗುವಂಥ ಸಂದರ್ಭದಲ್ಲಿ ಇಂತಿಷ್ಟೇ ವಾಕ್ಯಗಳನ್ನು ಹೇಳಬೇಕು ಅಂತ ಹೇಳಿ ನನಗೆ ಸೂಚನೆ ಕೊಡ್ತಾ ಇದ್ರು ಎಂಬ ಅರ್ಥದಲ್ಲಿ ಹಲವು ಹೇಳಿಕೆಗಳನ್ನು SITಯ ಮುಂದೆ ಚಿನ್ನಯ್ಯ ಕೊಟ್ಟಿದ್ದಾನೆ. ಆದರೆ ಅದು ಹೇಳಿಕೆಗಳು ಮಾತ್ರ ಆಗಿರುವಂಥದ್ದು, ಅದಕ್ಕೆ ಸಾಕ್ಷ್ಯಗಳು ಮತ್ತು ದಾಖಲೆಗಳು ಬೇಕಾಗತ್ತೆ. ಹಾಗಾಗಿ SIT ಈಗ ದಾಖಲೆಗಳ ಸಂಗ್ರಹಕ್ಕೆ ಹೊರಟಿದೆ. ಮತ್ತೊಂದು, ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ SIT ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಯಾಕಂದ್ರೆ ಆರಂಭದಲ್ಲಿ ದೂರುದಾರನಾಗಿ ಬಂದಿದ್ದ ಚಿನ್ನಯ್ಯ, ಆದರೆ ಇದೀಗ A1 ಆರೋಪಿ ಚಿನ್ನಯ್ಯ. ಆತನ ಮೇಲೆ BNS ಆಕ್ಟ್ ಅಡಿ 10 ಸೆಕ್ಷನ್ಗಳನ್ನು ಹಾಕೋಕೆ SIT ಈಗ ಬೆಳ್ತಂಗಡಿ ಕೋರ್ಟಿಗೆ ಅಪೀಲ್ ಮಾಡಿದೆ. ಈಗಾಗಲೇ ಆ ಅಪೀಲ್ ಪುರಸ್ಕಾರ ಆಗಿದೆ. ಆದರೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಯಾರೂ ಕೂಡ FIR ಕಾಪಿಯನ್ನು ತೆಗೆದುಕೊಳ್ಬಹುದು ಥರ್ಡ್ ಪಾರ್ಟ್ ಅಫಿಡವಿಟ್ ಮೂಲಕವಾಗಿ. ಹಾಗಾಗಿ ಅದನ್ನ ಯಾರಿಗೂ ಕೂಡ ಕೊಡಬಾರ್ದು, ಪ್ರಕರಣದ ಗೌಪ್ಯತೆಯನ್ನು ಕಾಪಾಡಬೇಕು ನಿಟ್ಟಿನಲ್ಲಿ SIT ಬೆಳ್ತಂಗಡಿ ಕೋರ್ಟಿಗೆ ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮುಂದಿನ ಸುದ್ದಿ ಹೋಗೋಣ. ಸೌಜನ್ಯ ಕೇಸ್ ಬಗ್ಗೆ ಮಾಸ್ಕ್ ಮ್ಯಾನ್ ಹೇಳಿದ್ದಾನ, ಈ ಒಂದು ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಸೌಜನ್ಯ ಕೇಸ್ ಪ್ರಕರಣನೂ ಕೂಡ ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಅವರ ತಾಯಿ ನಿನ್ನೆ SIT ಕಚೇರಿ ಹತ್ರ ಬಂದಿದ್ರು. ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ, ಭೇಟಿ ಆಗಬೇಕು ಅಂತ ಹೇಳಿದ್ರು, ಆದರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಬಿಕಾಸ್ ಪೊಲೀಸರು ಬೇರೆ ಅಲ್ಲಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ. ಬಟ್ ಯಾಕೆ ಬಂದಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಉತ್ತರ ಸಿಗ್ತಾ ಹೋಗ್ತಾ ಇದೆ. ಸೌಜನ್ಯ ಕೇಸ್ ಬಗ್ಗೆ ಮಾಸ್ಕ್ ಮ್ಯಾನ್ ಹೇಳಿದ್ದಾನ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಆತ ತಿಮರೋಡಿ ಮನೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಯೂಟ್ಯೂಬ್ಗಳಿಗೆ, ತಿಮರೋಡಿ ಪರವಾಗಿರುವಂಥ ಯೂಟ್ಯೂಬರ್ಸ್ಗೆ ಮಾತ್ರ ಅಲ್ಲಿ ಸಂದರ್ಶನ ಕೊಡಲಾಗಿತ್ತು. ಸೊ ಹೀಗಾಗಿ ಅವ್ರಿಗೆಲ್ಲ ಸಂದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ಸೌಜನ್ಯ ಕೇಸನ್ನ ಕೂಡ ಮಾತನಾಡಿದ್ದಾನೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಪೋಷಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. SITಗೆ ದೂರು ನೀಡಿರುವಂತದ್ದು ಸೌಜನ್ಯ ಪೋಷಕರು. ಸಂದರ್ಶನವೊಂದರಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ ಚಿನ್ನಯ್ಯ. ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿದಂತ ಮಾಸ್ಕ್ ಮ್ಯಾನ್ ರವಿ ಪೂಜಾರಿ ಎಂಬಾತ ಈ ಬಗ್ಗೆ ಹೇಳಿದ್ದನಂತೆ. ರವಿ ಪೂಜಾರಿ ಅನ್ನೋನು ಹೇಳಿದ್ದಂತೆ, ಅತ್ಯಾಚಾರ ಮಾಡಿ ಕೊಲೆ ಅಂತ ಹೇಳಿದ್ದಂತೆ ರವಿ ಪೂಜಾರಿ. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದ ರವಿ ಪೂಜಾರಿ. ರವಿ ಪೂಜಾರಿಯದ್ದು ಕೊಲೆ ಅಂತ ಚಿನ್ನಯ್ಯ ಆರೋಪವನ್ನ ಮಾಡಿದ್ದ. ಒಂದು ಸೌಜನ್ಯ ಪ್ರಕರಣ, ಅದರ ಜೊತೆಗೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದು ಕೂಡ ಕೊಲೆ ಅಂತ ಒಂದು ಯೂಟ್ಯೂಬ್ ನಲ್ಲಿ ಮಾತನಾಡಿದ್ದ ಚಿನ್ನಯ್ಯ. ಈ ಹೇಳಿಕೆಯನ್ನು ಆಧರಿಸಿ ಸೌಜನ್ಯ ಪೋಷಕರಿಂದ ದೂರನ್ನ ಕೊಡಲಾಗಿದೆ. ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡುವಂತೆ ದೂರು. ಈ ಸಂಬಂಧ ಇಂದು ಮಾಸ್ಕ್ ಮ್ಯಾನ್ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಒಂದೊಂದು ಕಡೆನೂ ಒಂದೊಂದು ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಒಂದ್ ಕಡೆ ರವಿ ಪೂಜಾರಿ ಬಂದು ಹೇಳ್ದ, ಅವನು ಹೇಳಿದ ರೀತಿಯಲ್ಲಿ ಆತ ಗೊತ್ತಿತ್ತು ಯಾರ್ಯಾರು ಬಂದಿದ್ರು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಂತ ಹೇಳಿದ್ದಾನೆ. ಇನ್ನು ಒಂದ್ ಕಡೆ ಅದು ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ಈತ ಕೂಡ ಒಂಥರ ಸುಜಾತ ಭಟ್ ರೀತಿಯಲ್ಲೇ ಒಂದೊಂದು ಕಡೆನೂ ಒಂದೊಂದು ರೀತಿಯಾಗಿ ಗೊಂದಲದ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ.
ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇಲ್ಲಿ ಸೌಜನ್ಯ ಭಟ್ ಪ್ರಕರಣನೂ ಕೂಡ ಈತ ಒಂದೊಂದು ಯೂಟ್ಯೂಬ್ ನಲ್ಲೂ ಒಂದೊಂದು ರೀತಿಯಾಗಿ ಹೇಳಿರುವಂತ ಹಿನ್ನೆಲೆಯಲ್ಲಿ ಅದು ಕೂಡ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಅವ್ರ ಪೋಷಕರು ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ಮಾಡಲಾಗುತ್ತಾ, ವಿಚಾರಣೆಯನ್ನ ಎದುರಿಸುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಒಂದು ಕಡೆ ಬುರುಡೆ ರಹಸ್ಯವನ್ನ ಬೇಯಿಸೋದಕ್ಕೆ SIT ಮುಂದಾಗ್ತಿರುವಂತಹ ಬೆನ್ನಲ್ಲಿ ಈಗ ಸೌಜನ್ಯ ತಾಯಿ ಕೂಡ ಅಷ್ಟೇ SIT ಕಚೇರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಅವಳು ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿರುವಂತದ್ದು ಏನು ಅಂತಂದ್ರೆ 2012ರಲ್ಲಿ ಸೌಜನ್ಯ ಕೊಲೆ ಆಗುತ್ತೆ, ಸೌಜನ್ಯ ಕೊಲೆಯನ್ನ ಮಾಡಿರುವಂತದ್ದನ್ನ ನೋಡಿರುವಂತಹ ವ್ಯಕ್ತಿ ಇದಾನೆ ಅನ್ನುವಂಥದ್ದನ್ನ ಇದೇ ಒಂದು ಮಾಸ್ಕ್ ಮ್ಯಾನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾನೆ. ಹಾಗಾದ್ರೆ ಸೌಜನ್ಯ ಹತ್ಯೆ ಮಾಡಿರುವಂತವ್ರು ಯಾರು ಅನ್ನುವಂಥದ್ದನ್ನ ವಿಚಾರಣೆ ಮಾಡಬೇಕು. ಯಾಕಂದ್ರೆ CBI ಇನ್ವೆಸ್ಟಿಗೇಷನ್ ಮಾಡುತ್ತೆ, ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಂತ ಆರೋಪಿಗಳು ಇವರೇ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಚಿನ್ನಯ್ಯನನ್ನ ಇಂಟ್ರಾಗೇಷನ್ ಮಾಡಿದ್ರೆ ನಿಜವಾದಂತಹ ಸೌಜನ್ಯ ಕೊಲೆಗಾರರು ಮತ್ತು ಅತ್ಯಾಚಾರ ಮಾಡಿದವರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಿನ್ನೆ ಸೌಜನ್ಯ ತಾಯಿ SIT ಕಚೇರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ದೂರು ಕೊಡುವುದಕ್ಕೆ ಪ್ರಮುಖವಂತ ಕಾರಣ ಏನು ಅಂತಂದ್ರೆ ಇದೇ ಒಂದು ಚಿನ್ನಯ್ಯ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ಕೊಡುವಂತಹ ವೇಳೆಯಲ್ಲಿ ರವಿ ಪೂಜಾರಿ ನನ್ನ ಬಳಿ ಹೇಳ್ಕೊಂಡಿದ್ದ ಸೌಜನ್ಯನನ್ನ ಕೊಲೆ ಮಾಡಿದಂತವ್ರು ಯಾರು, ಅತ್ಯಾಚಾರ ಮಾಡಿದಂತವ್ರು ಯಾರು ಅನ್ನುವಂಥದ್ದನ್ನ ಆತ ನನ್ನ ಹತ್ರ ಹೇಳ್ಕೊಂಡಿದ್ದ. ಇದೇ ಒಂದು ಕಾರಣಕ್ಕೋಸ್ಕರ ರವಿ ಪೂಜಾರಿಯನ್ನ ಕೊಲೆ ಮಾಡಿರುವಂತಹದ್ದು ಅನ್ನುವಂಥದ್ರ ಬಗ್ಗೆ ಆತ ಹೇಳ್ಕೊಂಡಿದ್ದ. ಇದನ್ನ ಪ್ರಮುಖವಾಗಿ ಇಟ್ಕೊಂಡಂತ ಸೌಜನ್ಯ ಕುಟುಂಬಸ್ಥರು ಈಗಾಗಲೇ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮತ್ತು ಆತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ SIT ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಕೂಡ ಅಷ್ಟೇ ನಾವು ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಡ್ತಿರುವಂತಹ ಒಂದು ಅನುಮಾನ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ಬುರುಡೆ ಪ್ರಕರಣವನ್ನು ನೋಡ್ಕೊ ಬಂದಂತ ವೇಳೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಬುರುಡೆ ಬಿಡ್ತಿರುವಂತಹ ವಿಚಾರಗಳು ಗೊತ್ತಾಗ್ತಿದೆ. ಅದೇ ರೀತಿಯಾಗಿ ಈಗಾಗಲೇ ಈ ಒಂದು ಚಿನ್ನ ಏನಿದೆ ಈತನೂ ಕೂಡ ಹೇಳ್ತಿರುವಂತ ಇದು ಒಂದು ಬುರುಡೆಯ ಪಾರ್ಟ್ ಆಫ್ ದ ಭಾಗನ ಅನ್ನುವಂಥದ್ದು. ಯಾಕಂದ್ರೆ ಇದು ಹೇಗೆ ಅಂತಂದ್ರೆ ಒಂದು ಕಡೆ ರವಿ ಪೂಜಾರಿ ಅನ್ನುವಂಥ ವ್ಯಕ್ತಿಯನ್ನು ಇಂಟ್ರಾಗೇಷನ್ ಮಾಡೋದಕ್ಕೆ ಆತ ಇಲ್ಲ, ಈಗಾಗಲೇ ಆತ ಸಾವನ್ನಪ್ಪಿದ್ದಾನೆ. ಇದರ ಜೊತೆಗೆ ಮತ್ತೆ ಯಾರನ್ನ ಇಂಟ್ರಾಗೇಷನ್ ಮಾಡಬೇಕು, ಇಲ್ಲಿ ಮಾಡಬೇಕಾಗಿರೋಂಥ ಚಿನ್ನಯ್ಯನನ್ನ. ಆದ್ರೆ ಚಿನ್ನಯ್ಯ ಕ್ಷಣಕ್ಕೊಂದು ರೀತಿಯಾದಂತ ಹೇಳಿಕೆಗಳನ್ನು ಕೊಡ್ತೇನೆ. ಯಾವ ರೀತಿಯಾಗಿ ಸುಜಾತಾ ಭಟ್ಟಿಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅದೇ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಚಿನ್ನಯ್ಯನು ಕೂಡ ಅಷ್ಟೇ ಕೊಡೋದಕ್ಕೆ ಶುರು ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಂದರ್ಶನದಲ್ಲಿ ಹೇಳ್ತಾನೆ ರವಿ ಪೂಜಾರಿ ನನ್ನ ಹತ್ರ ಪ್ರತಿಯೊಂದು ಕೂಡ ಹೇಳ್ಕೊಂಡಿದ್ದ, ಜೊತೆಗೆ ರವಿ ಪೂಜಾರಿಯ ಕೊಲೆ ಮಾಡಿದಂತವ್ರು ಅತ್ಯಾಚಾರ ಮಾಡಿದಂತವ್ರು ಯಾರು ಅನ್ನೋಂಥದ್ದನ್ನು ಕೂಡ ಹೇಳಿದ್ದ ಅಂತ ಹೇಳ್ತಾನೆ. ಆದ್ರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಆತನೇ ಇಂಟರ್ವ್ಯೂ ಕೊಡ್ತಾನೆ, ಸೌಜನ್ಯ ಕೊಲೆ ಆದಂತಹ ಸಂದರ್ಭ ನಾನು ಇರಲೇ ಇರಲಿಲ್ಲ, ನಾನು ಊರಿನಲ್ಲಿದ್ದೆ, ಜೊತೆಗೆ ಆ ಒಂದು ವಿಚಾರ ನನಗೂ ಕೂಡ ಮಾಹಿತಿನೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಆತ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಸೌಜನ್ಯ ಕುಟುಂಬಸ್ಥರು ಒಂದು ಆಗ್ರಹವನ್ನ ಮಾಡ್ತಿರುವಂತದ್ದು, ಚಿನ್ನಯ್ಯನನ್ನ ಇಂಟ್ರಾಗೇಷನ್ ಮಾಡಬೇಕು, ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಆತನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ನಿಜವಾದಂತಹ ಸೌಜನ್ಯದ ಕೊಲೆಗಾರರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಂತಲೂ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗಾಗಲೇ ಬುರುಡೆ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನು SIT ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸೌಜನ್ಯ ಕುಟುಂಬಸ್ಥರು ಕೂಡ ಅಷ್ಟೇ ದೂರನ್ನ ಕೊಟ್ಟಿದ್ದು, ಸೌಜನ್ಯ ಪ್ರಕರಣವನ್ನು ಕೂಡ ಓಪನ್ ಮಾಡ್ತಾರಾ ಅಥವಾ ಇನ್ವೆಸ್ಟಿಗೇಷನ್ ಮಾಡುವ ಹಂತದಲ್ಲಿ ಈತ ಮತ್ತೊಂದು ಬುರುಡೆಯನ್ನ ಬಿಟ್ಟಿದೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆಯಲ್ಲಿ ಸತ್ಯಾಂಶವನ್ನು ಹೊರಗಡೆ ತರ್ತಾರ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುತ್ತೆ ಪೃಥ್ವಿ. ಎಸ್, ಎಕ್ಸಾಕ್ಟ್ಲಿ. ಈಗ ರವಿ ಪೂಜಾರಿ ಬೇರೆ ಇಲ್ಲ, ಆತ ಹೇಳಿದ್ದ ಯಾರ ಹೆಸರು ಅನ್ನುವಂಥದ್ದನ್ನ ಏನಾದ್ರೂ ಹೇಳಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಓಪನ್ ಆಗ್ಬೋದೇನೋ ಆ ಕೇಸು. ಇಲ್ಲ ಅಂದ್ರೆ ಮತ್ತೆ ಅಲ್ಲಿಗೆ ಸಮಾಧಿ ಆಗುವಂತ ಸಾಧ್ಯತೆ ಇದೆ. ಕಾದೋಣ ಏನಾಗುತ್ತೆ ಅಂತ. ಧನ್ಯವಾದ ಮಂಜು, ನಿಮ್ಮೆಲ್ಲ ಮಾಹಿತಿ.